ಈ ಸುಜಾತ ನಮ್ಮನೆ ದೊಡ್ಡ ಸೊಸೆ ಆಗೋಕ್ ಆಗ್ಲಿಲ್ಲ ಅಂತ ಯಾವಾಗಿಂದನೋ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಆ ದ್ವೇಷದಿಂದಾನೇ ಇದನ್ನೆಲ್ಲ ಮಾಡ್ತಿದ್ದಾಳೆ ಸರ್. ಈ ಮನೆಗ್ ಸೊಸೆಯಾಗಿ ಕಾಲಿಡೋ ದರಿದ್ರ ಇನ್ನೊಂದಿರುತ್ತಾ? ಛೀ! ಸುಜಾತ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಈ ಮಾತನ್ನ ನಿಮ್ಮ ಮಗಳಿಗೆ ಹೇಳಿ. ವಿಷಯನ ಬೇರೆ ದಾರಿ ಹಿಡಿಸ್ಬೇಡಿ. ಎಷ್ಟು ಮಾತಾಡಬೇಕೋ ಅಷ್ಟು ಮಾತ್ರ ಮಾತಾಡಿ. ಬೇರೆ ಕಡೆ ತಿರುಗಿಸ್ತಿರೋದು ನಿಮ್ಮ ಮಗಳು. ಇಲ್ಲಿ ನೋಡಿ, ನೀವು 1 ಅವರ್ ಆಚೆ ಹೋಗಿದ್ರಿ ಅನ್ನೋದು ಈ ಕಂಪ್ಲೇಂಟ್ನಲ್ಲಿ ಒಂದು ಮುಖ್ಯವಾದ ಪಾಯಿಂಟ್. ಅದಕ್ಕೆ ಸರಿಯಾದ ಎವಿಡೆನ್ಸ್ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಅನುಮಾನ ಪಡಬೇಕಾಗತ್ತೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮೇಡಮ್ ಬನ್ನಿ. ಯಾರಮ್ಮ? ನಾನೇ ಕರ್ಸಿದ್ದು. ಹೇಳಿ ಮೇಡಮ್. ನಾನ್ ನಿಮ್ ಬಟ್ಟೆ ಅಂಗಡಿಗೆ ಬಂದಿದ್ನಾ ಇಲ್ವಾ? ಬಂದ್ರಿ ಮೇಡಮ್. ನಮ್ ಮನೆಯವ್ರಿಗೆಲ್ಲ ಸ್ವಲ್ಪ ವಿಷಯನ ವಿವರವಾಗಿ ಹೇಳಿ. ಮೇಡಮ್ ಅವರು 11 ಗಂಟೆ ಹೊತ್ತಿಗೆ ನಮ್ಮ ಶಾಪಿಗೆ ಬಂದರು. ನಮ್ಮ ಹತ್ರನೇ ಬಟ್ಟೆಗಳನ್ನ ತಗೊಂಡ್ರು. ಇವತ್ತು ನಮ್ಮ ಅತ್ತೆ ಮಾವ ಷಷ್ಠಿ ಪೂರ್ತಿ ಫಂಕ್ಷನ್ ಇದೆ ಅಂತ ಸ್ವಲ್ಪ ಟೈಮ್ ತಗೊಂಡು ಸೆಲೆಕ್ಟ್ ಮಾಡ್ತಾ ಇದ್ರು. ಬೇಕಂದ್ರೆ ಅವರು ಶಾಪಿಂಗ್ ಮಾಡ್ರು ಬಿಲ್ ಕೂಡ ಕೊಡ್ತೀನಿ. ಇವಾಗ ಏನಂತೀರಾ? ಈ ವ್ಯಕ್ತಿಗೆ ದುಡ್ಡು ಕೊಟ್ಟು ನಿನಗೆ ಅನುಕೂಲ ಆಗೋ ಹೋಗಿ ಹೇಳ್ಸ್ಕೊತಿದ್ಯಾ? ಇಷ್ಟ ಅನುಮಾನ ಯಾಕೆ ನಿಂಗೆ? ಸರ್, ನಿಮ್ಗೆ ಇನ್ನೂ ಅನುಮಾನ ಇದ್ರೆ ಅಂಗಡಿ ಬಂದು CCTV ಫುಟೇಜನ್ನು ಚೆಕ್ ಮಾಡಿ ಸರ್. ನಡೀರಿ ಸರ್, ಅಲ್ಲಿಗೆ ಹೋಗಿ ವಿಡಿಯೋ ಫುಟೇಜ್ ನೋಡೋಣ. ಇಲ್ಲ ಅಂದ್ರೆ ವಿಡಿಯೋನ ಶೇರ್ ಮಾಡಿ ಅಂತ ನಾನೇ ಅಂಗಡಿಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಹೊರಡ್ತೀನಿ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಹೋಗಿ ಬನ್ನಿ. ನೀನು ಆವೇಶದಿಂದ ಹೊರಗಡೆ ಹೋದಾಗ್ಲೇ ನನಗೆ ಅರ್ಥ ಆಯ್ತು ಇಂಥದ್ದೇನೋ ಮಾಡ್ತೀಯಾ ಅಂತ. ಅದಕ್ಕೆ ನನ್ನ ಹುಷಾರಲ್ಲಿ ನಾನಿದ್ದೆ. ಮುಖಕ್ಕೆ ಹೊಡೆದ ಹಾಗೆ ಸರಿಯಾಗಿ ಮಾಡಿದ್ಯಾ ಬಂಗಾರ. ನೀನ್ ಮುಂದಾಲೋಚನೆ ಮಾಡಿದ್ದಕ್ಕೆ ಒಳ್ಳೆ ಕೆಲಸ ಆಯ್ತು. ಇಲ್ಲ ಅಂದಿದ್ರೆ ಅರೆಸ್ಟ್ ಆಗಿರ್ತಿದ್ದೆ. ಹೌದು ನಿಹಾರಿಕಾ, ಮಾಡದೇ ಇರೋ ತಪ್ಪಿಗೆ ಅನ್ಯಾಯವಾಗಿ ಬಲಿಯಾಗ್ತಿದ್ದೆ. ದೊಡ್ಡ ಸಮಸ್ಯೆಯಿಂದ ತಪ್ಪಿಸ್ಕೊಂಡೆ ಅಂತ ಸಂಭ್ರಮ ಪಡ್ಬೇಡ. ಎಸ್ಐ ಅವರೇ, ನೀವು ಇವಳು ನಂಬೇಡಿ. ಕಣ್ಣು ಮುಂದೆನೆ ಸಾಕ್ಷಿ ಕಾಣಿಸ್ತಿದ್ಯಲ್ಲ, ಆಧಾರಗಳು ಸಿದ್ಧವಾಗಿದೆ, ಆದ್ರೂ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? SI ಅವರೇ, ವಿಷಯ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ? ಇದಕ್ಕೆ ಸೊಲ್ಯೂಷನ್ ನೀವೇ ಹೇಳಬೇಕು. ನೋಡಮ್ಮ, ನೀವು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ನಾವಿಲ್ಲಿಗೆ ಬಂದಿದ್ದೀವಿ. ಬಟ್ ಇಲ್ಲಿನ ಪರಿಸ್ಥಿತಿನ ನೋಡಿದ್ರೆ ನಮಗೆ ನಿಹಾರಿಕಾ ಮೇಲೆ ಅನುಮಾನ ಪಡೋದು ತಪ್ಪು ಅಂತ ಅನ್ಸುತ್ತೆ. ಇವ್ರು ಎಲ್ಲರೂ ಇವಳನ್ನ ನಂಬ್ತಿದ್ದಾರೆ, ನೀವು ನಂಬೇಡಿ ಸರ್. ನಿಮ್ಮ ಹತ್ರ ಸರಿಯಾದ ಸಾಕ್ಷಿ ಇಲ್ಲ, ನಾವು ಕಂಪ್ಲೇಂಟ್ನ ಹೇಗೆ ತಗೊಳ್ಳೋದು ಹೇಳಿ? ನಿಮ್ಮ ಮಗು ವಿಷಯದಲ್ಲಿ ಮಾತ್ರ ನಾವು ಸರಿಯಾಗಿ ಎನ್ಕ್ವೈರಿ ಮಾಡ್ತೀವಿ. ಸ್ಟೇಷನ್ಗೆ ಬಂದು ನೀವು ನಿಮ್ಮ ಮಗು ಫೋಟೋ ಕೊಟ್ಟು ಹೋಗಿ. ವೇದವತಿಯವರೇ, ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ನೀವು ಬಂದಿದ್ದು ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು ಬಿಡಿ. ನನ್ನ ಸೊಸೆದು ಯಾವುದೇ ತರ ತಪ್ಪಿಲ್ಲ ಅನ್ನೋದು ರುಜುವಾತಾಯ್ತು. ಸರಿ ಮೇಡಮ್, ನಾನು ಬರ್ತೀನಿ.
ನಾನು ಬಾವ ನಿಮ್ಮ ಹತ್ರಕ್ಕೆ ಹೊರಟಿದ್ವಿ. ಅಷ್ಟರಲ್ಲಿ ನೀವ್ ಯಾಕೆ ಅವಸರ ಪಟ್ರಿ? ಹೌದು ಅದಕ್ಕೆ ಈ ವಿಷಯದ ಬಗ್ಗೆ ನಾವು ಪ್ರಾಪರ್ ಆಗಿ ಯೋಚನೆ ಮಾಡ್ತಿದ್ವಿ ಅಲ್ವಾ? ಇನ್ನೊಂದು ಸಲ ನನ್ನ ಸೊಸೆ ಮೇಲೆ ಅನುಮಾನ ಪಡಬೇಡ. ಪ್ರತಿ ಸರಿ ಯಾವುದೋ ಒಂದ್ ನೆಪ ಇಟ್ಕೊಂಡ್ ಬಂದು ಜಗಳ ಮಾಡಿ ಹೋಗೋದು ಅಭ್ಯಾಸ ಆಗೋಗಿದೆ. ಎಷ್ಟು ಜನರಿಗೆ ಮೋಸ ಮಾಡ್ತೀಯಾ? ಎಷ್ಟು ಕಾಲ ತಪ್ಪಿಸ್ಕೋತೀಯಾ? ನಾನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಚಿಕ್ಕ ಮಗು ಮೇಲೆ ದ್ವೇಷ ಸಾಧಿಸ್ತೀಯೇನೆ ನಿನ್ನ. ಸುಜಾತ, ಬಿಡು ಅವಳನ್ನ. ಸುಜಾತ, ಅಯ್ಯೋ ಅಯ್ಯೋ ಸುಜಾತ, ಸುಜಾತ ಹೇಳ್ತಿಲ್ವಾ? ಅದಕ್ಕೆ ಸುಜಾತ, ಸುಜಾತ, ಯಾಕೆ ಈ ರೀತಿ ನಡ್ಕೊಳ್ತಿದ್ಯಾ ಅಕ್ಕ? ನೋಡಿದ್ರಾತೆ ನಿಮ್ ಕಣ್ ಮುಂದೆನೆ ಹೇಗ್ ಮಾಡ್ತಾ ಇದ್ದಾಳೆ. ನನ್ನ ಹೆಂಡತಿನ ಸಾಯಿಸಕ್ ನೋಡ್ತೀಯಾ? ಇರು ನಿನ್ನ ಸಾಯಿಸ್ಬಿಡ್ತೀನಿ. ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ತಲೆ ಕೆಟ್ಟಿದೆ. ನನಗೆ ತಲೆ ಕೆಟ್ಟಿದೆ. ಇವಳನ್ನ ಬಿಡಲ್ಲ, ಇವಳನ್ನ ಬಿಡಲ್ಲ. ಇವತ್ತು ಇವಳು ನನ್ನ ಕೈಲಿ ಸಾಯಲೇಬೇಕು. ಏ ಸುಜಾತ, ಸುಜಾತ, ನನಗೆ ತಲೆ ಕೆಟ್ಟಿದೆ ಅಂತ್ಯಾ? ನಿನಗೆ ತಲೆ ಕೆಟ್ಟಿರೋದು. ಇವಳು ತಲೆ ಕೆಟ್ಟಿದೆ. ಇವಳು ಹುಚ್ಚಲ್ಲೇ ಬದುಕ್ತಿದ್ಯಾ ನೀನು? ಜಾತ್ಕಾನೂ ಇಲ್ಲ, ಮಣ್ಣೂ ಇಲ್ಲ. ಇವಳನ್ನ ಸಾಯಿಸ್ಬಿಡ್ತೀನಿ. ಇವಳನ್ನ ಎಷ್ಟು ಧೈರ್ಯ ನಿನ್ಗೆ? ನನ್ನ ಮನೆಗೆ ಬಂದು ನನ್ನ ಕಣ್ಣು ಮುಂದೆನೆ ನನ್ನ ಸೊಸೆಗೆ ಹೊಡೆದೆ, ಆದ್ರೂ ಸಹಿಸ್ಕೊಂಡೆ. ನನ್ನ ಮನೆಗೆ ಪೊಲೀಸರನ್ನ ಕರ್ಕೊಂಡು ಬಂದೆ, ಆಗ್ಲೂ ಸುಮ್ಮನಿದ್ದೆ. ಬಾಯಿಗೆ ಬಂದಂಗೆ ಮಾತಾಡ್ದೆ, ಆದ್ರೂ ತಡ್ಕೊಂಡೆ. ನನ್ನ ಮುಂದೆನೆ ನನ್ನ ಸೊಸೆನ ಸಾಯಿಸೋ ಪ್ರಯತ್ನ ಮಾಡ್ತೀಯಾ? ಏನ್ ಅನ್ಕೊಂಡಿದ್ಯಾ ನೀನು? ಸೋಯಿಸ್ಬಿಡ್ತೀನಿ. ಸೋದರ ಸೊಸೆ ಅಂತ ತಲೆ ಮೇಲೆ ಹತ್ತಿಸ್ಕೊಂಡಿದ್ದಕ್ಕೆ ಇದ ನೀನ್ ಮಾಡೋ ಕೆಲಸ? ಮೊದಲು ನೀವು ಹೊರಗಡೆ ಹೋಗಿ. ತಪ್ಪು ಮಾಡ್ತಾ ಇರೋದು ನಿಮ್ಮ ಸೊಸೆ, ಮೋಸ ಮಾಡ್ತಾ ಇರೋದು ನಿಮ್ಮ ಸೊಸೆ. ಯಾವತ್ತೋ ಒಂದಿನ ಈ ನಿಹಾರಿಕಾಯಿಂದ ಇಡೀ ಕುಟುಂಬ ಬಲಿಯಾಗುತ್ತೆ ನೋಡಿ, ನೋಡ್ತಾ ಇರಿ. ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮೊದಲು ಹೊರಗಡೆ ಹೋಗಿ. ಇವತ್ತು ನನ್ನ ಮಗಳಿಗೆ ಏನಾದರೂ ಆಗಬೇಕು. ಈ ಮನೇಲಿ ಯಾರೂ ಬದುಕಲ್ಲ. ಅಷ್ಟಕ್ಕೂ ಇವರೆಲ್ಲರೂ ಹೀಗೆ ತಯಾರಾಗೋದಕ್ಕೆ ಕಾರಣ ನೀನೇ ವೇದವತಿ. ಪದ್ಧತಿ, ಕಟ್ಟುಪಾಡು, ಸಂಪ್ರದಾಯ ಅಂತ ನೀನು ಬೆಳೆಸ್ತಿದ್ಯಾ ಅನ್ಕೋತಿದ್ಯಾ? ಆದ್ರೆ ನಿಮ್ಮ ಮನೇಲಿ ಬೆಳೀತಿರೋದು ತುಳಸಿ ಗಿಡಗಳಲ್ಲ, ಮುಳ್ಳಿನ ಗಿಡಗಳು. ನಿನಗೆ ಬುದ್ಧಿ ಜ್ಞಾನ ಇಲ್ಲ. ನೀನು ಹತ್ತೂರಿ ದೇವತೆನಾ?
ಗಂಡ್ಸು ಅಂತೀಯಾ? ಅಷ್ಟಕ್ಕೂ ಕೆನ್ನೆ ಗೇಟ್ ನಿನಗ್ ಬಿದ್ರೆ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ವೇದವತಿ. ಸುಜಾತ, ಸುಜಾತ, ನನ್ನ ಅತ್ತೆ ಬಗ್ಗೆ ನಿಂಗ್ ಇಷ್ಟ ಬಂದ ಹಾಗೆ ಮಾತಾಡ್ಬೇಡ ಸುಜಾತ. ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲೇ ಇರು, ಮಿತಿ ಮೀರ್ಬೇಡ. ನಿನ್ ಮಗಳು ಕಾಣಿಸ್ತಿಲ್ಲ ಅನ್ನೋ ನೋವಲ್ಲಿ ನಿನಗಿಷ್ಟ ಬಂದ ಹಾಗೆ ತಲೆ ಕೆಟ್ಟಿರೋಳ ಹಾಗೆ ನಡ್ಕೋಬೇಡ. ಅವನಿ ನಿನ್ನ ಅಕ್ಕನ ಹತ್ರ ಏನ್ ಮಾತುಗಳು? ನೀನೇನು ಮಾತಾಡ್ಬೇಡ ಬಾವ. ನಾನಿಲ್ಲಿ ಸುಜಾತ ತಂಗಿ ಅಲ್ಲ, ವೇದವತಿ ಅವರ ಚಿಕ್ಕ ಸೊಸೆ. ನನ್ನ ಅತ್ತೇನ ನನ್ ಕಣ್ಮುಂದೆನೆ ಬೇರೆಯವರು ಮರ್ಯಾದೆ ಕೊಡದೆ ಮಾತಾಡಿದ್ರೆ ಕ್ಷಮಿಸೋದಿಲ್ಲ. ಇದು ನಿನ್ ಮನೆ ಅಲ್ಲ, ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದಕ್ಕೆ ನನ್ನ ಅತ್ತೆ ಮನೆ ಇದು. ನನ್ನ ಅತ್ತೆ ಮನೆ ಒಳಗೆ ಹೊರಗಿನವ್ರು ಬಂದು ಜಗಳ ಮಾಡಬಾರ್ದು. ಹೊರಟೋಗಿ. ನಿಮ್ಮ ಅಕ್ಕನ ಹತ್ರ ಹೀಗೆ ಮಾತಾಡ್ತಾ ಇರೋದು ನೀನೇ ನಾವ್ನಿ? ಇಲ್ಲಿ ನಮ್ಮ ಅಕ್ಕ ಅಂತ ಯಾರು ಇಲ್ಲ ನರಸಿಂಹ ಅವರೇ. ನೀವು ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ಚೆನ್ನಾಗಿರತ್ತೆ. ನಿನ್ನ ತಂಗಿನೇ ನಿನ್ ಬಗ್ಗೆ ಅಸಹ್ಯ ಪಡ್ತಿದ್ದಾಳೆ. ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಹೊರಗಡೆ ಹೋಗು. ಹೇಳಿದ್ದು ನಿಮಗೆ, ಹೊರಟೋಗಿ. ನನ್ನ ಹೆಸರು ಹಿಡಿದು ಕರೆದ್ಯಾ? ಮನುಷ್ಯರಿಗೆ ಹೆಸರಿರೋದು ಕರೆಯೋದಕ್ಕೆ ಅಲ್ವಾ? ಇನ್ನು ನಿನ್ ಜೊತೆ ಮಾತು ಅನವಶ್ಯಕ. ಹೊರಗಡೆ ಹೋಗು.
ಸೋದರ ಸೊಸೆನೆ ಕತ್ತು ಹಿಡಿದು ಆಚೆ ಹಾಕಿದ್ಯಾ? ಅರಮನೆಯಲ್ಲಿದ್ದೀರಾ ಅನ್ನೋ ಅಹಂಕಾರನ ತೋರಿಸಿದ್ದೀರಾ, ದುಡ್ಡಿದೆ ಅನ್ನೋ ನಿಮ್ಮ ಗರ್ವನ ತೋರಿಸಿದ್ದೀರಾ, ಬಂಧುತ್ವಕ್ಕೆ ಬೆಲೆನೇ ಕೊಟ್ಟಿಲ್ಲ. ಹೊರಗಡೆ ಹೋಗಿ. ಸುಜಾತ, ನಡಿ. ತುಂಬಾ ಒಳ್ಳೆ ಕೆಲಸನೇ ಮಾಡ್ದೆ ಅಮ್ಮ. ನಾಯಿಗಳಿಗೆ 10 ಸಲ ಹೊಡೆದ್ರೇನೆ ದೂರ ಹೋಗೋದು. ಈ ಸುಜಾ ಇಷ್ಟು ನಡೆದ್ರೂ ಬರ್ದೇನೆ ಇರ್ತಾಳೆ ಅನ್ಕೊಂಡಿದ್ದೀರಾ? ಮತ್ತೆ ಅಮ್ಮ, ನೀನ್ ಮಾಡಿದ್ದು ನಿನಗೆ ನ್ಯಾಯ ಅಂತ ಅನ್ನಿಸ್ತಾ? ನ್ಯಾಯ ಅಂತಾನೆ ಅನ್ಸಿದ್ದು. ಅದಲ್ಲಮ್ಮ, ಅವರನ್ನ ನೀನು ಮಾತಾಡ್ಬೇಡ ಶ್ರೀಕರ್. ನಾನಿಲ್ಲಿ ಸುಜಾತ ತಂಗಿ ಅಲ್ಲ, ವೇದವತಿ ಅವರ ಚಿಕ್ಕ ಸೊಸೆ. ಇದು ನಿನ್ ಮನೆ ಅಲ್ಲ. ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದಕ್ಕೆ ನನ್ನ ಅತ್ತೆ ಮನೆ ಇದು. ನನ್ನ ಅತ್ತೆ ಮನೆ ಒಳಗೆ ಹೊರಗಿನವ್ರು ಬಂದು ಜಗಳ ಮಾಡಬಾರ್ದು. ಹೊರಟೋಗಿ. ಅದ್ಕೆ ಅಕ್ಕ, ಅದ್ಕೆ ಅಕ್ಕ, 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 ಅಕ್ಕ. ಅಕ್ಕ ಅಂತ ಯಾರನ್ನು ಕರಿತಿದ್ದೀರಾ ಅವನಿ ಅವರೇ? ಇಲ್ಲಿ ಅಂಥವ್ರು ಯಾರು ಇಲ್ವಲ್ಲ? ಹಾಗಲ್ಲ ಅಕ್ಕ. ಪ್ರಸಾದ್ ರಾವ್ ಮತ್ತೆ ವೇದವತಿ ಅವ್ರ ಚಿಕ್ಕ ಸೊಸೆ ನೀವು. ನಿಮ್ಮ ರೇಂಜ್ ಏನು, ನಮ್ಮ ರೇಂಜ್ ಏನು? ನೀವು ನನ್ನ ಅಕ್ಕ ಅಂತ ಕರಿಬೇಡಿ. ನಾವು ಹೊರಗಿನವರು, ಬೇರೆಯವರು. ಅಕ್ಕ, ಆ ಕ್ಷಣದಲ್ಲಿ ನೀವು ಕರೆಕ್ಟಾಗಿ ಮಾತಾಡಿದ್ರಿ ರೀ. ನಿಮ್ಮ ತಪ್ಪೇನೂ ಇಲ್ಲ ಅವನಿಯವರೇ. ನಾನು ಸುಜಾತ, ಕೇವಲ ಸುಜಾತ. ಬಾಬಾ, ಅಕ್ಕ ನೀನಾದ್ರೂ ಹೇಳು, ಆ ಕ್ಷಣದಲ್ಲಿ ನಾನು ಯಾಕೆ ಹಾಗೆ ವರ್ತಿಸ್ದೆ ಅಂದ್ರೆ? ಅಣ್ಣ, ಹೇಳು ಬಾಬಾ. ಅವನಿ ಎಂತವಳು, ಅವಳ ಮನ್ಸೆಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಸರು ನರಸಿಂಹ ಅಂತ. ನಾನು ಗಾಯತ್ರಿ ನಗರ ಅನ್ನೋ ಚಿಕ್ಕ ಏರಿಯಾದಲ್ಲಿದ್ದೀನಿ.